ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದ ರೆಸ್ಟೋರೆಂಟ್ ಮೇಲೆ ಕೇಸ್ ಬಿದ್ದಿದೆ. ಅವಧಿ ಮೀರಿ ಗ್ರಾಹಕರಿಗೆ ಅನುವು ಮಾಡಿಕೊಡ್ತಾ ಇದ್ದಂತ ಆರೋಪ ರೆಸ್ಟೋರೆಂಟ್ ವ್ಯವಸ್ಥಾಪಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೊಹ್ಲಿ ಸಹ ಮಾಲೀಕತ್ವದ 18 ಕಮ್ಯೂನ್ ರೆಸ್ಟೋರೆಂಟ್ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವ್ಯವಸ್ಥಾಪಕರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. 2023ರ ಡಿಸೆಂಬರ್ನಿಂದ ಬೆಂಗಳೂರಿನಲ್ಲಿ ಆರಂಭವಾಗಿದೆ ಈ ರೆಸ್ಟೋರೆಂಟ್. ಅವಧಿಗೂ ಮೀರಿ ಇಲ್ಲಿ ಸೇವೆಯನ್ನು ಸಲ್ಲಿಸಲಾಗಿದೆ. ಸೊ ಆ ಕಾರಣಕ್ಕಾಗಿ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಆಗಿದೆ. ಇದು ವಿರಾಟ್ ಕೊಹ್ಲಿ ಒಡೆತನದ ರೆಸ್ಟೋರೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. 2023ರಿಂದ ಇಲ್ಲಿ ಪ್ರಾರಂಭ ಆಗಿರುವಂಥದ್ದು ಈ ರೆಸ್ಟೋರೆಂಟ್. ಇಲ್ಲಿ 1:30 ರಾತ್ರಿ ನಂತರವೂ ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಇದೀಗ ಕೇಸ್ ಹಾಕಲಾಗಿದೆ. ಸೊ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನು ತರಲಾಗಿದೆ. ಯಾರು ಕೂಡ ಅವಧಿಗೂ ಮೀರಿ ಹೋಟೆಲ್ ಪಬ್ ಇದ್ಯಾವುದನ್ನು ಓಪನ್ ಮಾಡೋ ಹಾಗಿಲ್ಲ ಅಂತ. ಆದ್ರೂ ಕೂಡ ಓಪನ್ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ರೆಸ್ಟೋರೆಂಟ್ ವ್ಯವಸ್ಥಾಪಕರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದ ರೆಸ್ಟೋರೆಂಟ್ ಮೇಲೆ ಕೇಸನ್ನ ದಾಖಲು ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನೋಡಿ, ಬೆಂಗಳೂರಿನಲ್ಲಿ ಅವಧಿಗೂ ಮೀರಿ ಯಾರೂ ಕೂಡ ಹೋಟೆಲ್ ಪಬ್ ಇದ್ಯಾವುದನ್ನು ನಡೆಸೋ ಹಾಗಿಲ್ಲ. ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಲ್ವಾ. ಸೊ ಆ ಕಾರಣಕ್ಕಾಗಿ ಮತ್ತು ಎಲ್ಲರಿಗೂ ಒಂದೇ ಥರದ ರೂಲ್ಸ್ ಇರುತ್ತೆ. ಆದರೆ ಇಲ್ಲಿ ಅವಧಿಗೂ ಮೀರಿ 1:30-2 ಗಂಟೆ ಆದ್ರೂ ಕೂಡ ಕ್ಲೋಸ್ ಮಾಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಎಫ್ಐಆರ್ ಕಾಪಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಸಾಕಷ್ಟು ಬಾರಿ ಹಲವು ಪಬ್ ಅಂಡ್ ರೆಸ್ಟೋರೆಂಟ್ಗಳಿಗೆ ವಾರ್ನಿಂಗ್ ಅನ್ನು ಕೂಡ ಮಾಡಲಾಗಿದೆ. ಬೆಂಗಳೂರಿನಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ಈ ಎಲ್ಲ ಭಾಗದಲ್ಲೂ ಪಬ್ಗಳು ಬೆಳಗಿನ ಜಾವ 3 ಗಂಟೆ 3:30 ತನಕ ಓಪನ್ ಇರ್ತಿತ್ತು ಈ ಹಿಂದೆನೂ ಕೂಡ. ಸೊ ಯಾವುದೇ ಕಾರಣಕ್ಕೂ ಈ ಥರ ಓಪನ್ ಇರಬಾರ್ದು ಅನ್ನೋದನ್ನು ಸ್ಟ್ರಿಕ್ಟ್ಲಿ ಹೇಳಲಾಗಿದೆ. ಆದರೂ ಕೂಡ ಕೆಲವರು ಕಣ್ ತಪ್ಪಿಸಿ ಅದೇ ಕೆಲಸವನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಮಾಲೀಕತ್ವದ ರೆಸ್ಟೋರೆಂಟ್ ಕೂಡ ಅದನ್ನೇ ಮಾಡಿತ್ತು. ಇದೀಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ, ಯಾವಾಗ್ಲೂ ಅವಧಿ ಮೀರಿ ಇಲ್ಲಿ ಕೆಲಸವನ್ನು ಮಾಡಲಾಗ್ತಾ ಇತ್ತಾ? ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಇದೆ ಅಂತ? ನೀತಿ ಏನು ಅವಧಿ ಮೀರಿ ರೆಸ್ಟೋರೆಂಟ್, ಬಾರ್ ಅಂಡ್ ಪಬ್ ಅಂಡ್ ರೆಸ್ಟೋರೆಂಟ್ ಏನು ಓಪನ್ ಮಾಡ್ತಿದ್ರು, ಇವರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿರುವಂತದ್ದು. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಪ್ರಮುಖವಾಗಿರುವಂತಹ ಪಬ್ ಅಂಡ್ ರೆಸ್ಟೋರೆಂಟ್ಗಳಿಂದ ರೆಸ್ಟೋರೆಂಟ್ ಮೇಲೆ ಇವರು ಪ್ರಕರಣ ದಾಖಲು ಮಾಡಿದ್ದಾರೆ. ಏನು ಟೀಮ್ ಇಂಡಿಯಾ ಕ್ರಿಕೆಟ್ಗಾಗಿರುವಂತಹ ವಿರಾಟ್ ಕೊಹ್ಲಿ ಅವರ 18 ಕಮ್ಯೂನ್ ರೆಸ್ಟೋರೆಂಟ್ ಇದೆ, ಅದಿರ್ಬೋದು. ಅದರ ಜೊತೆಗೆ ಎಂಪೈರ್ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಬರುವಂತಹ ಎಂಪೈರ್ ರೆಸ್ಟೋರೆಂಟ್ ಇರ್ಬೋದು, ಬ್ರಿಗೇಡ್ ರಸ್ತೆಯಲ್ಲಿ ಬರುವ ಆಂಜಿಯೋ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು. ಈ 3 ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಏನೀಗಾಗಲೇ ಸರ್ಕಾರ ಸಮಯವನ್ನು ನಿಗದಿ ಮಾಡಿದೆ. ಈ ಸಮಯವನ್ನ ಮೀರಿ ಇವರು ಏನು ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿದ್ರು, ಗ್ರಾಹಕರಿಗೆ ಸರ್ವಿಸ್ ಅನ್ನ ಕೊಡ್ತಾ ಇದ್ರು ಅಂತ. ಸೊ ಈ ಹಿಂದೆ ಕೂಡ ಇಂಥ ಪ್ರಕರಣಗಳು ಸಾಕಷ್ಟು ದಾಖಲಾಗಿತ್ತು. ಹಿಂದೆ ಕೂಡ ಇವ್ರ ಗಮನಕ್ಕೆ ತರಲಾಗಿದೆ. ಏನು ಈಗಾಗಲೇ ನಿಗದಿ ಆಗಿರುವಂತಹ ಅವಧಿಗಿಂತ ಹೆಚ್ಚಿನ ಸಮಯದಲ್ಲಿ ನೀವು ರೆಸ್ಟೋರೆಂಟ್ ಅನ್ನ ಓಪನ್ ಮಾಡುವುದು ಮತ್ತು ಗ್ರಾಹಕರಿಗೆ ಯಾವುದೇ ಸೇವೆಯನ್ನು ಕೂಡ ಅದಕ್ಕೆ ಕೊಡಬಾರದು ಅಂತೇಳಿ ಪೊಲೀಸರು ಕೂಡ ಸೂಚನೆಗಳನ್ನು ಕೊಟ್ಟಿದ್ರು. ಇಷ್ಟಾದ್ರೂ ಕೂಡ ಪೊಲೀಸರು ಮತ್ತು ನಿಯಮಗಳು ಎರಡು ಇವನ್ನ ಮೀರಿ ಕೂಡ ಇವರು ರೆಸ್ಟೋರೆಂಟ್ ಅವರು ಓಪನ್ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ 3 ವಿರುದ್ಧ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂತದ್ದು. 2023 ಡಿಸೆಂಬರ್ನಲ್ಲಿ ಕೊಹ್ಲಿಗೆ ಸೇರಿದಂತಹ 18 ಕಮ್ಯೂನ್ ರೆಸ್ಟೋರೆಂಟ್ ಏನು ಇಲ್ಲಿ ಬೆಂಗಳೂರಿನಲ್ಲಿ ಆರಂಭವಾಗಿತ್ತು. ಇದೀಗ ಅದರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.